ಅದುವೇ ಕಡಿಮೆ ಆಗ್ತದೆ ಅಂತಾದ್ರೆ ತಿರುಗಾಟ ಬೇಕಾ ಅನ್ನುವಷ್ಟು ನೋವು ನನಗೆ ಆಗಿದೆ. ನಿಮ್ಮನ್ನು ರಂಗಸ್ಥಳದಿಂದಲೇ ಇಳಿಸುವಂತ ಒಂದು ಪ್ರಯತ್ನ ಆಗಿರ್ಬೋದು ಹಾಗಾದ್ರೆ. ನಾನು ಹೇಳಿದ್ದೆ ಮತ್ತೆ ಎಂಕದಾಯ ಪಾಠದಲ್ಲಿ ಏನಂಟ ರೂಪ ಉಂಡ ದುಡ್ಡುಂಡ ಆಸ್ತಿ ಉಂಡ ಬದುಕುಂಡ ಎಂಕದಾ ಲಜ್ಜಮ್ಮ. ತಾಯಿ ಕೈ ಬಿಡ್ಲಿಲ್ಲ, ಕಲಾಮಾತೆ ನೋವು ಕೊಡ್ತಾಳೆ, ಕೈ ಬಿಡುದಿಲ್ಲ. ನಮ್ಮ ಮೀಡಿಯಾದ ಎಲ್ಲ ವೀಕ್ಷಕರಿಗೆ ನಾನು ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಮಾಡುವ ವಂದನೆಗಳು. ಯಕ್ಷಗಾನ ಕಲಾವಿದರ ಬದುಕಿನ ಚಿತ್ರಣ ಸಾರುವಂತಹ ಕಾರ್ಯಕ್ರಮವೇ ಯಕ್ಷಾನುಭವ. ಇಂದಿನ ಯಕ್ಷಾನುಭವ ಕಾರ್ಯಕ್ರಮದ ಈ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ತೆಂಕುತಿಟ್ಟಿನ ಪ್ರಸಿದ್ಧ ಪುಂಡುವೇಷಧಾರಿ, ಕಟೀಲು ಮೇಳದ ಕಲಾವಿದ ವೆಂಕಟೇಶ್ ಕಲ್ಲುಗುಂಡಿ. ತಿಳಿಯೋಣ ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಕಲ್ಲುಗುಂಡಿಯವರ ಯಕ್ಷ ಅನುಭವ. ತಾನಿ ತಂದಾನ ತಂದನಾನ 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 ತಾನಿ ತಂದಾನ ನಮಸ್ಕಾರ ವೆಂಕಟೇಶಣ್ಣ. ನಮಸ್ತೆ ಎಲ್ಲರಿಗೂ. ಕಾರ್ಯಕ್ರಮಕ್ಕೆ ಆತ್ಮೀಯ ಪೂರಕವಾದಂತಹ ಸ್ವಾಗತ. ಧನ್ಯವಾದಗಳು. ಬದುಕಿನ ತುತ್ತನ್ನರಸಿ ಎಷ್ಟೋ ಮಂದಿ ಕಲೆಯನ್ನು ಆಶ್ರಯಿಸ್ತಾರೆ. ಅಂತಹ ಯಕ್ಷಗಾನ ಕಲೆಗೆ ನೀವು ಮರಳತ್ತಿ ಹೇಗೆ? ಮರಳಂದ್ರೆ ಸಣ್ಣದ್ರಿಂದ ಏನು ಗೊತ್ತಿಲ್ಲ, ಯಕ್ಷಗಾನ ಅಂದ್ರೆ ಏನು ಗೊತ್ತಿಲ್ಲ. 4ನೇ ಕ್ಲಾಸು ಶಾಲೆಗೆ ಹೋಗಿದ್ದೇನೆ, 5ನೇ ಕ್ಲಾಸ್ 1.5 ತಿಂಗಳೇನೋ ಹೋಗಿದ್ದೇನೆ. ಆ ನಂತರ ನನ್ನ ದೊಡ್ಡಪ್ಪ ಮತ್ತು ಅಣ್ಣ ಅವರ ಮಗ ಯಕ್ಷಗಾನ ವೇಷ ಮಾಡ್ತಿದ್ರು. ಆ ಮಗ ಮರ್ದಾಳ ಕೃಷ್ಣಪಾಚಾರ್ಯ ಅಂತ ಅವ್ರ ಹೆಸರು. ಅವರು ಯಕ್ಷಗಾನದಲ್ಲಿ ತುಂಬಾ ಆಸಕ್ತಿ ಇದ್ದವರು. ಹಾಗಾಗಿ ನಾನು ಅವರಿಂದ ಯಕ್ಷಗಾನಕ್ಕೆ ಬಂದದ್ದು. ಬರುವಾಗ ನನಗೆ ಏನೂ ಗೊತ್ತಿಲ್ಲ, ವೇಷ ನೋಡಿದ್ರೆ ಭೂತ ಕಂಡಾಗ ಆಗ್ತದೆ ಅಷ್ಟೇ. ಮತ್ತೆ ಇಲ್ಲಿ ಬಂದ ನಂತರ ಎಲ್ಲ, ಯಾಕಂದ್ರೆ ಕಲ್ಲುಗುಂಡಿ ಅಂತ ಹೇಳಿದ್ರೆ ಈಗ ಹೇಳಿದ್ರೆ ಯಕ್ಷಗಾನಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಒಂದು ಪ್ರದೇಶ ಕಲ್ಲುಗುಂಡಿ ಅಂತ ಸಂಪಾಜೆ, ಎಷ್ಟೋ ಕಲಾವಿದರು ಇದ್ದಾರೆ. ನಿಮ್ಮ ಹುಟ್ಟಿನ ಆ ಒಂದು ಸಂದರ್ಭ, ಆ ಒಂದು ಕಲ್ಲುಗುಂಡಿ ಪ್ರದೇಶ ಹೇಗಿತ್ತು? ಯಕ್ಷಗಾನ ಒಂದು ಸೆಳೆತ ಬರ್ಲಿಕ್ಕೆ ಕಾರಣ ಯಾಕಂದ್ರೆ ಅಲ್ಲಿ ಯಕ್ಷಗಾನ ಆಗ್ತಿತ್ತ? ಅಲ್ಲಿ ಕಲ್ಲುಗುಂಡಿಯಲ್ಲಿ ಅಂದ್ರೆ ಸೀನಪ್ರೈ ಮತ್ತೆ ಬಣ್ಣದ ಮಾಲಿಂಗರು, ಬಣ್ಣದ ಸುಬ್ರಾಯ ಸಂಪಾಜೆ ಅವರೆಲ್ಲರೂ ಮೆರೆದಾಡಿದಂತಹ ಊರದು. ಯಕ್ಷಗಾನಕ್ಕೆ ತುಂಬಾ ಆಸಕ್ತಿ ಹೊಂದಿದವರು ಅವರೆಲ್ಲ. ಅವರ ಜೊತೆಯಲ್ಲಿ ನಾನು ಕೂಡ ಬೆಳೆದು ಬಂದಿದ್ದೇನೆ. ಅಂದ್ರೆ ಯಕ್ಷಗಾನಕ್ಕೆ ಬಂದ ಮೇಲೆ ನನಗೆಲ್ಲ ಗೊತ್ತಾಯ್ತು. ಬರುವುದಕ್ಕೆ ಮೊದಲು ಯಕ್ಷಗಾನ ಅಂತ ಹೇಳಿದ್ರೆ ಎಂತದೊಂದು ಗೊತ್ತಿಲ್ಲ. ಅಂದ್ರೆ ನಾನು ಇದ್ದಂತ ಕ್ಷೇತ್ರ ಅಂತದ್ದು. ಅಂದ್ರೆ ನಾನು ಹುಟ್ಟಿನಿಂದ ಕಲ್ಲುಗುಂಡಿಯಲ್ಲಿ ಹುಟ್ಟಿದಲ್ಲ, ನಾಗರಹೊಳೆ ಕುಟ್ಟ ಶ್ರೀಮಂಗಲ ಅಲ್ಲಿ ನನ್ನ ಜನ್ಮ ಆದ್ದು. ಅಲ್ಲಿಂದ ಮತ್ತೆ 3ನೇ ಕ್ಲಾಸ್ ಈಚೆ ಬಂದದ್ದು. ಈಗ ಕಲ್ಲುಗುಂಡಿ ಪ್ರದೇಶವನ್ನು ಬಿಟ್ಟು ಎಷ್ಟು ವರ್ಷ ಆಯ್ತು ನೀವು? ಅಲ್ಲಿಂದ ಇಲ್ಲಿಗೆ ಬಂದು 21 ವರ್ಷ ಆಯ್ತು, ಮಿತ್ತೂರಿಗೆ ಬಂದು. ಈಗ ಪುತ್ತೂರು ಸಮೀಪ ಮಿತ್ತೂರು ಅಂತ ಹೇಳುವಂತ ತಾಲೂಕು, ಬಂಟ್ವಾಳ ತಾಲೂಕಿನ ಮಿತ್ತೂರು. ಕಲ್ಲಸರ್ಪೆ ಅಂತ ಮನೆ ಹೆಸರು. ಈಗ ಯಕ್ಷಗಾನಕ್ಕೆ ನೀವು ಪಾದಾರ್ಪಣೆ ಮಾಡಿದ್ರಿ, ಎಲ್ಲಿ ಕಲ್ತ್ರಿ? ಯಾವ ಗುರುಗಳಿಂದ ಕಲ್ತ್ರಿ? ಯಕ್ಷಗಾನ ಪಾದಾರ್ಪಣೆ ಮಾಡುವಾಗ ಯಕ್ಷಗಾನ ಏನಂತ ಗೊತ್ತಿಲ್ಲ ಅಂತ ಹೇಳಿದೆಲ್ಲ. ಆ ನಂತರ 1986ನೇ ಇಸುವಲ್ಲಿ ದೊಡ್ಡಪ್ಪನ ನೇತೃತ್ವದಲ್ಲಿ ಖೇದಗಡಿ ಗುಡ್ಡಪ್ಪ ಗೌಡರು ಅಂತ ಹಿರಿಯ ವೇಷಧಾರಿಗಳಿದ್ರು. ಅಲ್ಲಿ ಬಂದು ನನ್ನನ್ನು ಅವರ ಕೈಯಲ್ಲಿ ಕೊಟ್ಟಿದ್ದಾರೆ, ನನ್ನ ದೊಡ್ಡಪ್ಪ ಕಟೀಲು ಮೇಳದಲ್ಲಿ.
ಆ ನಂತರ ನನಗೆ ಪ್ರಥಮ ಗುರುಗಳವರೇ. ಏನು ನಾಟ್ಯ ಅದಿಲ್ಲ, ಕರ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಅವರು ಪ್ರಥಮ ಗುರುಗಳು. ಆ ನಂತರ ತಿರುಗಾಟದಲ್ಲಿ ಸ್ವರಕ್ಕೆ ವಿನೋದರೇ ಅಂತ ಗೊತ್ತಲ್ವ ನಿಮಗೆ, ಅವರಿಂದ 2 ಹೆಜ್ಜೆ ಕಲ್ತಿದ್ದೇನೆ. 4ನೇ ಹೆಜ್ಜೆ, 2ನೇ ಹೆಜ್ಜೆ, ಈ 2 ಹೆಜ್ಜೆ ತಿರುಗಾಟದಲ್ಲಿ ಕಲ್ತಿದ್ದೇನೆ. ಪ್ರಥಮ ಗುರುಗಳು ಅವರು ಹೌದು. ಆ ನಂತರ 1987 ಇಸ್ವಿಯಲ್ಲಿ ಧರ್ಮಸ್ಥಳ ಕೇಂದ್ರಕ್ಕೆ ಹೋಗುವ ಅಂತ ಹೇಳಿದ್ರು, ಗುಡ್ಡ ಅಜ್ಜ ಹೇಳಿ ವಿನೋದಣ್ಣ ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸಿದ್ದಾರೆ ಧರ್ಮಸ್ಥಳ ಕೇಂದ್ರಕ್ಕೆ. ಹಾಗಾದ್ರೆ ಮೊದಲು ನೀವು ಕಟೀಲು ಮೇಳಕ್ಕೆ ಬಂದದ್ದ? ಕಟೀಲು ಮೇಳಕ್ಕೆ ಮೊದಲು ನಾಟ್ಯ ಕಲ್ತದ. ಮತ್ತೆ ಆವಾಗ ಎಷ್ಟು ಮೇಳ ಇತ್ತು? ಆವಾಗ 3 ಮೇಳ ಇತ್ತು. ಯಾವ ವೇಷ ಮಾಡಿದ್ರಿ ಹಾಗಾದ್ರೆ? ಇಲ್ಲ, ವೇಷ ಮಾಡೋದಕ್ಕೆ ಹೆದರಿಕೆ ಆಗ್ತಾ ಇತ್ತು. ಇದು ಇಂಥದ್ದು ಡೌರು, ಕುಕ್ಕದಪ್ಪು, ಅದು ಒಮ್ಮೊಮ್ಮೆ ಮಾಡ್ತಿದ್ದೆ. ಅದು ಕೂಡ ಹೆದರಿ ಮಾಡ್ತಿದ್ದದ್ದು. ಅಂದ್ರೆ ಅಂತ ಘಟಾನುಘಟಿಗಳು ಕಲಾವಿದರು, ಅವರೆದುರು ಮಾತಾಡ್ಲಿಕ್ಕೆಲ್ಲ ನನಗೆ ಧೈರ್ಯ ಬರ್ತಿರ್ಲಿಲ್ಲ. ಹಾಗಾಗಿ ಮತ್ತೆ ನಿತ್ಯವೇಷ ಮಾಡೋದಕ್ಕೆ ಪ್ರಾರಂಭ ಆಯ್ತು. ನಾಟ್ಯ ಕಲ್ತ ನಂತರ ಅಲ್ಲಿ ಗುರುಗಳು, ಅಲ್ಲಿ ಸೂರ್ಯಕುಮೇರಿ ಗೋವಿಂದ ಗುರುಗಳು, ಮತ್ತೆ ಕರ್ಗಾಲು ವಿಶ್ವೇಶ್ವರ ಗುರುಗಳು, 2 ಗುರುಗಳು. ಆ ಕಾಲದಲ್ಲಿ ಅಲ್ಲಿ ಚಂಡೆ ಮದ್ದಲೆಗೆ ನಿಡ್ಲೆ ನರಸಿಂಹ ಅಜ್ಜ ಇದ್ರು, ಅವರಿದ್ರು. ಹೌದು, ಒಳ್ಳೆ ತುಂಬಾ ಮಂದಿ ಇದ್ದೇವೆ ನಾವಲ್ಲಿ. ಯಾಕೆಂದ್ರೆ ಈ ಧರ್ಮಸ್ಥಳ ಕೇಂದ್ರದಲ್ಲಿ ಕಲ್ತಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರದರ್ಶನ ಇರ್ತದಂತೆ ಅಲ್ಲಿ ಇರ್ತದೆ. ನಿಮ್ಗೆ ಯಾವ ವಿಷಯ ಇತ್ತು ಅಲ್ಲಿ? ನನಗೆ ಅಲ್ಲಿ ಬಬ್ರವನ ಕಾಳಗದಲ್ಲಿ ವೃಷಕ್ಕೆ ಎತ್ತು ಕೊಡ್ತಿದ್ರು. ಮತ್ತೆ ತಾರಕಾಸುರ ವಧಿಯಲ್ಲಿ ಷಣ್ಮುಖ ಮಾಡಿದ್ದೇನೆ, ಮಾಡಿಸಿದ್ದಾರೆ. ಅದೇ ನೆನಪುಂಟಷ್ಟೇ. ಮತ್ತೆ ಕಟೀಲು ಮೇಳಕ್ಕೆ ಆಮೇಲೆ ಹೇಗೆ ಸೇರ್ಪಡೆ ಉಂಟು? ಆಮೇಲಕ್ಕೆ ಮೊದಲೇ ಸೇರ್ಪಡೆ ಆಗಿದ್ದಲ್ಲ, ಮತ್ತೆ 3ನೇ ಸೆಟ್ ಅಲ್ಲಿ ಇದ್ದೆ. 3ನೇ ಸೆಟ್ ಅಲ್ಲಿ ಮತ್ತೆ ಅದಕ್ಕೆ ಬಂದದ್ದು. ಆಗ ಕುರಿಯ ಗಣಪತಿ ಶಾಸ್ತ್ರಿಗಳು ಒಳ್ಳೆ ಭಾಗವತರು ನನ್ನ ತುಂಬಾ ಎತ್ತಿ ಹಿಡಿದಿದ್ದಾರೆ. ಎಲ್ಲದಕ್ಕೂ ಕಾರಣ ಅವರು ಅಂತಲೇ ಹೇಳ್ಬಹುದು. ಈ ಪುಂಡು ವೇಷ ಅಂತ ಹೇಳುವಾಗ ಬರೀ ಕುಣಿತಲ್ಲ, ಸ್ವಲ್ಪ ಮಾತುಗಾರಿಕೆ ಬೇಕು. ಅದಿದ್ರೆ ಮಾತ್ರವೇ ರಂಗದಲ್ಲಿ ಓರ್ವ ಕಲಾವಿದ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಿಮ್ಗೆ ಹೆಸರು ತಂದು ಕೊಟ್ಟಂತ ಪಾತ್ರ ಯಾವುದು ಪುಂಡು ವೇಷದಲ್ಲಿ? ನನಗಂದ್ರೆ ಹೆಸರು ತಂದು ಕೊಟ್ಟಂತಹ ಪಾತ್ರ ಹೇಳಿಕೊಳ್ಳಿಕ್ಕೆ ನನ್ನಲ್ಲಿ ಏನಿಲ್ಲ. ಅಂದ್ರೆ ಕುಣಿತ ಉಂಟು, ಮಾತುಗಾರಿಕೆ ಕಡಿಮೆ ಅಂದ್ರೆ ಹೆದರಿಕೆ ಆಗ್ತದೆ ನನಗೆ. ವಿದ್ಯಾಭ್ಯಾಸ ಕಡಿಮೆ, ಮತ್ತೆ ಉಚ್ಚಾರ ದೋಷಗಳು ಬರುವುದರಿಂದ ನಾನು ಅದಕ್ಕೆ ಬಹಳ ಹಿಂದೆ. ಹಾಗಾಗಿ ಹೇಳೋರು ಕೇಳ್ತಾರೆ ಒಳ್ಳೆದುಂಟು ಅಂತ, ನಾನು ಒಪ್ಪುದಿಲ್ಲ. ನನ್ನ ವೇಷವನ್ನು ನಾನು ಒಪ್ಪುದೇ ಇಲ್ಲ. ಒಂದು ವೇಷವನ್ನು ಒಪ್ಪಬೇಕಿದ್ರೆ, ಅಭಿಮಾನಿಗಳು ಅಂತ ಬೇಕಾಗಿದ್ರೆ ಮಾತುಗಾರಿಕೆ ಬೇಕು, ವೇಷಭೂಷಣ ಕಟ್ಟಿಕೊಳ್ಳುವುದು ಬೇಕು, ರೂಪ ಬೇಕು, ಆಳಂಗ ಬೇಕು, ಇದೆಲ್ಲ ಬೇಕು. ಯಕ್ಷಗಾನದಲ್ಲಿ ಏನುಂಟು ಅದೆಲ್ಲವೂ ನನ್ನಲ್ಲಿಲ್ಲ. ಒಂದು ಕುಣಿತ ಮಾತ್ರ ಇರುವುದಷ್ಟೇ. ನಿಮ್ಮ ಪ್ರಾರಂಭ ಕಾಲ, ಈಗ ನಿಮ್ಗೆ ಪ್ರಾಯ ಎಷ್ಟಾಯ್ತು? ಈಗ 53. 53ರಲ್ಲಿ ಎಷ್ಟು ತಿಂಗಿನಾಗ್ತೀರಿ ನೀವು? ಆರೋಗ್ಯ ಸರಿಯಾಗಿ ಉಲ್ಲಾಸ ಇದ್ರೆ ಈಗಿನ ಹುಡುಗರನ್ನು ನೋಡಿ ಏನು ಧೈರ್ಯ ಉಂಟು ಅಷ್ಟೇ. ಮೊದಲೆಲ್ಲ ತುಂಬಾ ಹಾರ್ತಿದ್ದೆ ನಾನು. ಗಿರ್ಕಿ ವೆಂಕಟೇಶ್ ಅಂತ ಹೇಳ್ತಾರೆ. ಗಿರ್ಕಿ ವೆಂಕಟೇಶ್ ಅಂತ. ಅನ್ನೋದನ್ನು ಉದ್ದೇಶವಾಗಿ ಇರಿಸಿಕೊಂಡು ನನ್ನನ್ನು ಕೆಳಗುವುದಕ್ಕಾಗಿ ಇಂದಲ್ಲಿ ಮುಂದೆ ಆಗಿದ್ದೀಯ. ಆದ್ರೆ ಒಂದು ಮಾತು ಹೇಳ್ತೇನೆ, ಹೊನ್ನು ಹೆಣ್ಣು ಮಣ್ಣು ಇದು ದೊರಕಬೇಕಿದ್ರೆ ಯೋಗವನ್ನುವುದು ಬಲವಾಗಿ ಬೇಕು, ವಿಧಿ ಅನ್ನೋದು ಬರೆದಿರಬೇಕು. ಅದರಿಂದಾಗಿ ತಪ್ಪುತ್ತದೆ. ಅಂದು ನಿನಗೆ ಹೆಣ್ಣಿನ ಕೈ ಹಿಡಿಯುವ ಯೋಗ ಉಂಟು ಹೇಳುವುದು. ಹೌದು. ನಿನಗೆ ಮಣ್ಣು ತಿನ್ನುವ ಯೋಗ ಬಂದು ನನಗೆಲ್ಲ ಮಣ್ಣು ಹೋಗುವುದು ನೀರು.
ಈ ಕಟೀಲು ಮೇಳಕ್ಕೆ ನೀವು ಬಂದ್ರಿ, ಆಮೇಲೆ ಯಾಕಂದ್ರೆ ಕಟೀಲು ಮೇಳ ತಿರುಗಾಟವದು ಬಹಳ ಒಂದು ಮರೆಯಲಾಗದಂತ ಅನುಭವ ಅಂತೆ. ಆ ಒಂದು ತಿರುಗಾಟ ಹೇಗಿತ್ತು? ತಿರುಗಾಟ ತುಂಬಾ ಒಳ್ಳೆ ತಿರುಗಾಟ. ಮೊದಲಿನಷ್ಟು ಕಷ್ಟ ಈಗ ಇಲ್ಲ. ಆಗ ತಿರುಗಾಟ ಅಂದ್ರೆ ಆಗಿನ ಕಾಲದಲ್ಲಿ ಎಷ್ಟು ಕಷ್ಟವನ್ನು ಪಟ್ಟು ನಾನು ಮೇಲೆ ಬಂದಿದ್ದೇನೋ ಅದು ನನಗೆ ಸ್ವಲ್ಪ ಉಪಕಾರ ಆಗಿದೆ. ಯಾವುದ್ರಲ್ಲಿ ಹೆದರಿಕೆ ಇಲ್ಲ. ನೀವು ಕಷ್ಟ ಅಂತ ಹೇಳಿದ್ರಿ, ಏನು ಕಷ್ಟ ನೀವು ಅನುಭವಿಸಿದ್ರಿ ತಿರುಗಾಟ ಸಮಯ? ಕಷ್ಟ ಅಂದ್ರೆ ಆವಾಗ ಟಾಪ್ ಇರ್ಲಿಲ್ಲ, ಅದು ಇಲ್ಲ, ಇದಿಲ್ಲ, ಡೇರೆಗಳಿಲ್ಲ, ವ್ಯವಸ್ಥೆ ಇಲ್ಲ, ಚಳಿ ಮತ್ತೆ ಇದೆಲ್ಲ ಅದರ ಉಂಟು. ಮತ್ತೆ ದೊಡ್ಡ ಕಲಾವಿದರಿಗೆ ತುಂಬಾ ಹೆದರುವುದು, ಮಾತಾಡ್ಲಿಕ್ಕಿಲ್ಲ, ಹೀಗೆಲ್ಲ. ಅದೊಂದು ಆಗಿನ ಕ್ರಮ, ತಪ್ಪು ಅಂತ ಹೇಳುದಲ್ಲ. ಅದನ್ನು ದಾಟಿ ಬಂದಿದ್ದೇನೆ ಅಷ್ಟೇ. ದಂಡಿ ಬಂದು ಇಲ್ಲಿ ನಿಂತೇನೆ. ಈಗ ಸೌಲಭ್ಯ ಹೇಗುಂಟು? ಈಗ ಒಳ್ಳೆ ಸೌಲಭ್ಯ ಉಂಟು, ಒಳ್ಳೆ ಸೌಲಭ್ಯ ಉಂಟು. ಎಲ್ಲ ಕಡೆಯಲ್ಲಿ ಒಳ್ಳೆ ಸೌಲಭ್ಯ. ಈಗ ಮಟ್ಟಿಗೆ ಹೇಳಲಿಕ್ಕೆ ಇಲ್ಲ. ಆಗ ಒಂದು ಲೆಕ್ಕದಲ್ಲಿ ಹೇಳುತ್ತಿದ್ರೆ ಒಂದು ಉತ್ತಮವಾದಂತಹ ತಿರುಗಾಟ ಈ ಸಂದರ್ಭ. ನನಗೆ ಆಗಲು ಕಷ್ಟ ಇದ್ರು ಉತ್ತಮವಾದ ತಿರುಗಾಟವೇ, ಈಗಲೂ ಉತ್ತಮವಾದ ತಿರುಗಾಟವೇ. ನಮ್ಮ ಬದುಕಿನ ಒಂದು ಜಂಜಾಟ ನಡುವೆ ನಾವು ಎಲ್ಲವನ್ನು ಮರೆತು ರಂಗಸ್ಥಳದಲ್ಲಿ ನಮ್ಮ ಪಾತ್ರವನ್ನು ನಾವು ನಿರ್ವಹಿಸ್ತೇವೆ. ಯಾಕೆಂದ್ರೆ ಆ ಒಂದು ಸಂದರ್ಭ ನಮ್ಗೆ ಯಾವುದೂ ನೆನಪಾಗುದಿಲ್ಲ. ಅದು ಅದರಿಂದ ಕೆಳಗೆ ಇಳಿದ ಮೇಲೆ ಎಲ್ಲವೂ ನೆನಪಾಗ್ತದೆ. ಅಂತಹ ಸಂದರ್ಭ ಏನಿತ್ತು ನಿಮ್ಮ ಬದುಕಿನಲ್ಲಿ? ಅಂತಹ ಸಂದರ್ಭ ಅಂದ್ರೆ ಕೆಲವು ವೇಷಗಳಲ್ಲಿ ಹಿಂದೆ ಬಂದದ್ದುಂಟು, ಅದನ್ನು ಹೇಳಿಕೊಳ್ಳಿ ಗೊತ್ತಿಲ್ಲ. ಆದ್ರೂ ದೇವರನ್ನ, ಕಟೀಲಿನ ತಾಯಿಯನ್ನು ನಂಬಿ ಒಳಗೆ ಹೋಗುದು. ಆರೋಗ್ಯದ ಹೋದಾಗ ಯಾವುದೂ ಗೊತ್ತಾಗುದಿಲ್ಲ. ಯಾವಾಗಲೂ ಮಾಡುವಂತಹ ಕಸುಬು ಕಡಿಮೆ ಆದ್ರೂ ನೋಡುವವನಿಗೆ ಕಡಿಮೆ ಅಂತ ಕಾಣುದಿಲ್ಲ. ನಮಗೆ ನನಗೆ ಕಾಣ್ತದೆ ಕಡಿಮೆ ಆಯ್ತು ಅಂತ. ಅದು ದೇವರೊಂದು ದಯ ಪರಿಪೂರ್ಣವಾಗಿ ಕಲಾವಿದನ ಮೇಲೆ ಉಂಟು ಅಂತ ಹೇಳುದಕ್ಕೆ ಅದೇ ಸಾಕ್ಷಿ. ಮತ್ತೆಂತ ಹೇಳಲಿಕ್ಕೆ ಇಲ್ಲ. ಈಗ ಪುಂಡುವೇಷ ಅಂತ ಹೇಳಿದ್ರೆ ಒಂದನೇ ಪುಂಡುವೇಷ, ಎರಡನೇ ಪುಂಡುವೇಷ ಈ ರೀತಿ ಎಲ್ಲ ಇರ್ತದೆ. ಹೌದು. ನಿಮ್ಮ ಸ್ಥಾನ ಹೇಗುಂಟು? ನನ್ನ ಸ್ಥಾನ ಎರಡನೇ ಪುಂಡುವೇಷದಲ್ಲಿ ಉಂಟು. ಈಗ ತಿರುಗಾಟದಲ್ಲಿ ಎರಡನೇ ಪುಂಡುವೇಷ ಅಂದ್ರೆ ಅಭಿಮನ್ಯು, ಚಂಡಮುಂಡರು ಇದೆ ಇತ್ಯಾದಿ, ಶೀತಕೇತ ಇದೆಲ್ಲ ಬರುವುದು. ಮತ್ತೆ ಒಂದನೇ ಪುಂಡುವೇಷ ಅಂತ ಹೇಳಿದ್ರೆ ರಾಮ, ವಿಷ್ಣು, ಈ ಸೌಮ್ಯ ಪಾತ್ರಗಳಲ್ಲಿ ಅದು ಬರುವುದು. ಅದು ಒಂದನೇ ಪುಂಡುವೇಷ. ಅದು ನಾನು ಒಮ್ಮೆ ದನಿಗಳ ಹತ್ರವೇ ಹೇಳಿದ್ದೇನೆ, ಒಂದನೇ ಪುಂಡುವೇಷಕ್ಕೆ ನಾನಲ್ಲಿ ಹಾಕುವುದು ಬೇಡ, ಹೀಗೆ ಸಣ್ಣಕ್ಕೆ ನನಗೆ ಅಷ್ಟು ಬರುವುದಿಲ್ಲ ಅಂತ ಹೇಳಿದೆ. ದನಿಗಳಿಗೆ ಮುಟ್ಟಿಸಿದ್ದೇನೆ. ಅದು ಮುಟ್ಟಿದೆ ಇಲ್ಲ ಅಂತ ಗೊತ್ತಿಲ್ಲ, ಮುಟ್ಟಿರ್ಬೋದು. ಹಾಗಾಗಿ ಒಂದನೇ ಪುಂಡುವೇಷ ಮಾಡುವಂತಹ ಸಮರ್ಥ ನಾನಲ್ಲ, ಅಂತ ಪುಂಡುವೇಷಧಾರಿ ಅಲ್ಲೂ ಇಲ್ಲ. ಅದು ಎಲ್ಲಿಯೂ ನಾನು ಒಪ್ಪಿಕೊಳ್ತೇನೆ. ನನ್ನ ತಪ್ಪು ನಾನು ಹೇಳಿಕೊಳ್ತೇನೆ ಅಂತ. ಅದು ಯಾಕೆಂದ್ರೆ ಅದು ಕಲಾವಿದನ ನಿಜವಾದಂತಹ ಧರ್ಮ. ಯಾಕೆಂದ್ರೆ ನಮ್ಮ ತಪ್ಪನ್ನು ನಾವು ಒಪ್ಪಿಕೊಂಡ್ರೆ ಅದು ಒಳ್ಳೇದು, ಮತ್ತೊಬ್ಬ ಹೇಳುವುದಕ್ಕಿಂತ ಮೊದಲು. ಮತ್ತೆ ಇನ್ನು ಕೆಲವರು ನಾವು ಏನು ಮಾಡಿದ್ರು ಕೂಡ ಸರಿ ಅಂತ ಹೇಳುವವರು ಇದ್ದಾರೆ. ಹೌದೌದೌದು. ಅನುಭವ ಆಗಿದಾ ನಿಮ್ಗೆ? ತುಂಬಾ ಇದ್ದಾರೆ. ಅವರು ಮಾಡಿದ್ದೆ ಸರಿ, ನಮ್ಮದೇನು ಅಲ್ಲ. ಹಾಗೆ ಮತ್ತೆ ವೃತ್ತಿ ಮಾಸಾರ್ಯ ಅನ್ನುವುದು ಯಕ್ಷಗಾನದಲ್ಲಿ ನಾನು ಕಂಡುಕೊಂಡದ್ದು ಅದು ಉಂಟು. ಯಾಕಂದ್ರೆ ಈಗ ನೀವು ಆ ಮಾತನಾಡಿದಿರಿ ವೃತ್ತಿ ಮಾತ್ಸರ್ಯ ಅಂತ. ಯಾಕಂದ್ರೆ ಸಹ ಕಲಾವಿದನನ್ನು ತುಳಿದು ಬದುಕುವಂತಹ ಒಂದು ಪರಿಸ್ಥಿತಿ. ತುಳಿದು ಬದುಕುವುದಲ್ಲ, ಅವನಿಗಿಂತ ಮೇಲೆ ಹೋಗ್ಬೇಕು. ಅವನಿಗಿಂತ ಮೇಲೆ ಹೋಗ್ಬೇಕಿದ್ರೆ ಮೇಲೆ ಕಾಲು ಇಡ್ಬೇಕು ಅವಳು. ಹಾಗೆ ಅದು ಗೊತ್ತಾಗ್ಲಿಕ್ಕಿಲ್ಲ ಅಂತ. ಈ ಆ ಅನುಭವ ಆಗಿದೆ ನಿಮಗೆ? ಆ ಅನುಭವ ಆಗಿದೆ. ಕೆಲವು ಕಡೆ ವೇಷ ಬದಲಾವಣೆ ಇದೆಲ್ಲ ಆಗಿದೆ. ಅದನ್ನ ನಾವು ಹೇಳುವ ಆಗಿಲ್ಲ ಅಂತ. ಹೇಳುವ ಆಗಿಲ್ಲ ಅಂತಂದ್ರೆ ನಾವು ಒಂದನೇ ವೇಷಧಾರಿಗಳಾಗಿರ್ಬೇಕು. ಅದನ್ನೆಲ್ಲ ಹೇಳ್ಬೇಕಾದ್ರೆ ನಾವು ಒಂದನೇ ವೇಷಧಾರಿಗಳಲ್ಲ. ನೀ ಎಂಚಿನ ಮಾರೆ ಅಂತ ಕೇಳಿದ್ರೆ ನಾವು ಉತ್ತರ ಕೊಡ್ಲಿಕ್ಕೆ ತಯಾರಬೇಕು. ಆ ಉತ್ತರ ನನ್ನಲ್ಲಿ ಕೊಡ್ಲಿಕ್ಕಿಲ್ಲ, ಇದ್ರೂ ನಾನು ಕೊಡುದಿಲ್ಲ. ಹಾಗೆ ನನ್ನ ಸ್ವಭಾವ ಬೇರೆ. ಒಳ್ಳೇದಾಗುದು ಬೇಗ, ನಿಷ್ಠರಾಗುವುದು ಬೇಗ ನಾನು. ಯಾಕಂದ್ರೆ ಈಗ ನೀವು ಕಟೀಲು ಮೇಳಕ್ಕೆ ಸೇರ್ಪಡೆ ಆಗುವ ಸಂದರ್ಭದಲ್ಲಿ ಪೂರ್ಣರಾತ್ರಿಯ ಆಟ, ಪೂರ್ಣರಾತ್ರಿ. ಹೌದು. ಆಮೇಲೆ ಕಾಲಮಿತಿಗೆ ಒಳಪಟ್ಟಿತ್ತು.
ಕಾಲಮಿತಿಗೆ ಇತ್ತೀಚೆಗೆ ಬಂದದ್ದು. ಹೌದು. ಕೊರೋನಾದ ನಂತರ. ಹೌದೌದು. ಹೌದು. ಆ ಸಂದರ್ಭದಲ್ಲಿ ನೀವು ಚಂಡಮಂಡೂರು ಮಾಡ್ತಿತ್ತು? ಹೌದು. ಆ ಸಂದರ್ಭದಲ್ಲಿ ಅದಕ್ಕಿಂತ ಸುಮಾರು ವರ್ಷ ಮೊದಲು ಚಂಡಮಂಡೂರು ಮಾಡ್ತಾ ಇದ್ದೆ. ಹೌದು, ಪೂರ್ಣರಾತ್ರಿಯ. ಪೂರ್ಣರಾತ್ರಿ. ಈ ಬದಲಾವಣೆ ಹೇಗೆ ಅನಿಸ್ತಾ ಉಂಟು? ಯಾಕೆಂದ್ರೆ 4ನೇ ಕಾಲದ ಚಂಡಮಂಡೂರು ಹೊರಡುವುದೇ 4ನೇ ಕಾಲ. ಹೌದು, 4ನೇ ಕಾಲದಲ್ಲಿ. ಈಗ ಕಾಲ ಬದಲಾವಣೆ ಅಂತ ಗೊತ್ತಾಗುದಿಲ್ಲ. ಈಗ ಮೊದಲಿನಿಂದಲೇ ಸ್ಪೀಡ್ ಆಗಿ ಹೋಗ್ತಾ ಉಂಟು ಪ್ರಸಂಗ. ಅದು ಅಲ್ಲದೆ ಈ ಚಂಡಮಂಡಲ ಪ್ರವೇಶ ಅಂತ ಹೇಳಿದ್ರೆ ಅಷ್ಟು ವೇಗ. ಹೇಗ ಅನಿಸ್ತಾ ಉಂಟು ನಿಮಗೆ ಆಗಿನ ಚಂಡಮಂಡೂರು ಈಗಿನ ಚಂಡಮಂಡೂರು? ನನಗೆ ಆಗಿನ ಚಂಡಮಂಡೂರು ಒಳ್ಳೇದು. ಅಂದ್ರೆ ಚಂಡಮಂಡೂರು ಮಾಡುವವರು ಕಸುಬುದಾರಿಗಳು ಅಂತ ಒಂದು ಅರ್ಥ. ಹಾಗಾಗಿ ಈ ಕಾಲಮಿತಿ ಬಂದ ಮೇಲೆ, ಕಾಲಮಿತಿ ಬೇಡ ಅಂತ ಹೇಳುದಲ್ಲ ನಾನು, ಕಾಲಮಿತಿ ಬಂದ ಮೇಲೆ ಕಸುಬುದಾರಿ ಕಲಾವಿದರಿಗೆ ಕಸುಬು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದು ಒಂದು ಬೇಸರ ಅವರಿಗಿರ್ತದೆ ಅಂತ. ನನಗೆ ಕಸುಬು ಮಾಡ್ಲಿಕ್ಕೆ ಇಲ್ಲಲ್ಲ ಅಂತ ಒಂದು ಬೇಸರ ಆ ವೇಷಧಾರಿಗೆ ಇರ್ತದೆ. ನನಗೆ ಅದರ ವಿಷಯ ಬೇಡ. ಈಗ ಹೊಸಬರೆಲ್ಲ ಇದ್ದಾರಲ್ಲ, ಕಾಲಮಿತಿಯನ್ನು ಒಪ್ತೇನೆ ನಾನು. ಆದ್ರೆ ಸರಿಯಾಗಿ ದುಡಿದು ತೋರಿಸುವವನಿಗೆ ಇದೊಂದು ಸ್ವಲ್ಪ ಹಿಂದೆ ಎಳೆದಾಗ ಆಗ್ತಾ ಉಂಟು ಅಷ್ಟೇ. ಯಾಕಂದ್ರೆ ಪದ್ಯ ಕೆಲವು ಬಿಡ್ತಾರೆ, ಏರು ಪದ್ಯಗಳಿಲ್ಲ. ಕೆಲವು ಏರು ಪದ್ಯದಲ್ಲಿ ತುಂಬಿಸುವಂತಹ ವೇಷಗಳು ಅಂತಲೇ ಉಂಟು. ಅದನ್ನು ಕೆಲವು ಬಿಟ್ರೆ ಅದು ಮತ್ತೆ ಕಲಾವಿದನಿಗೆ ಬೇಸರವೇ ಅಲ್ವಾ? ಆಯ್ತಾ ಮರೆಂಕ್ ಬೆನ್ನರಾಗಿ ಅಂತ ಹೇಳುದಿಲ್ವಾ? ಹಾಗೆ. ಯಾಕಂದ್ರೆ ಈಗ ಇದು ಕಟೀಲು ಮೇಳದ 6 ಮೇಳ ಇದೆ, ಇನ್ನು ಮತ್ತೊಂದು ಮೇಳ ಸೇರ್ಪಡೆ, ಹಾಗೆ 7 ಮೇಳ ಇದೆ. ಕಲಾವಿದರು ಈಗ ಯಾಕಂದ್ರೆ ಕಲಾವಿದರ ಬದಲಾವಣೆ ಆಗ್ತಾ ಉಂಟು ಮೇಳದಲ್ಲಿ. ಈ ವರ್ಷ ಇದ್ದವ ಮತ್ತೊಂದು ವರ್ಷಕ್ಕೆ ಅದು ಹೇಳಲಿಕ್ಕೆ ಆಗುದಿಲ್ಲ. ಇಂಥ ಸಂದರ್ಭದಲ್ಲಿ ಯಾಕಂದ್ರೆ ಒಂದು ಜೋಡಿ ವೇಷ ಅಂತ ಇರ್ತದೆ. ಚಂಡಮಂಡೂರು ಆಗ್ಲಿ ಬೇರೆ ಯಾವುದೇ ಒಂದು ವೇಷ ಇದ್ರೆ ಅದು ಜೋಡಿ ವೇಷ ಅಂತ. ನಿಮ್ಗೆ ನಿಮ್ಮ ಜೊತೆ ಚಂಡಮಂಡೂರು ಮಾಡಿದವರಲ್ಲಿ ನಿಮಗೆ ಖುಷಿ ಕೊಟ್ಟಂತ ಕಲಾವಿದ ಯಾರು? ನಿಮ್ಗೆ ಒಂದು ಸರಿಸಾಟಿಯಾಗಿ ನಿಮ್ ಜೊತೆ ಒಂದು ಕಾಂಪ್ರಮೈಸ್ ಅಂತ ಹೇಳ್ತೇವೆ ಅಲ್ವಾ, ಆ ರೀತಿಯಾದ ಕಲಾವಿದ ಯಾರು ನಿಮ್ ಜೊತೆ ಇದ್ದದ್ದು? ಅಂದ್ರೆ ನನ್ನ ಜೊತೆ ಯಾರು ಮಾಡಿದ್ದಾರೆ ಅಂತ ಬೇಡ, ನಾನು ಯಾರ ಜೊತೆ ಮಾಡಿದ್ದಾರೆ ಅಂತ ಹೇಳುದು ಒಳ್ಳೇದು. ಯಾಕಂತ ಹೇಳಿದ್ರೆ ನಾನು ಸಣ್ಣಾಗಿ ಒಪ್ಪಿಕೊಳ್ಳುದು, ದೊಡ್ಡದಾಗಿ ಒಪ್ಪಿಕೊಳ್ಳುದಿಲ್ಲ. ಯಾಕಂತ ಹೇಳಿದ್ರೆ ನನಗೆ ತುಂಬಾ ಜನ ಮಾಡಿದ್ದಾರೆ. ಮುಂಡಾಜಿ ನವೀನ ಮಾಡಿದ್ದಾನೆ, ಮತ್ತೆ ಅಕ್ಷಯ್ ಭಟ್ರು ಮಾಡಿದ್ದಾರೆ ಮೂಡಬಿದ್ರೆ, ಮತ್ತೆ ನವೀನ ಮತ್ತೆ ರವಿ ಮುಂಡಾಜಿ, ಇವರೆಲ್ಲ ಒಳ್ಳೆ ಇದಾಗಿದೆ. ಅಂದ್ರೆ ಅವರದ್ದು ಬೇರೆ, ನನ್ನದು ಬೇರೆ. ನನ್ನದು ಕಡಿಮೆ, ಅವರದ್ದು ಜಾಸ್ತಿ. ಹಾಗೆಂತ ಹೇಳಿ ಅವರಿಗೆ ತೊಂದರೆ ಆಗದಾಗೆ ನಾನು ವರ್ತಿಸ್ತೇನೆ ರಂಗಸ್ಥಳದಲ್ಲಿ.
ನಾನು ಹೇಳಲಿಕ್ಕುಂಟು ಈ ಎಂಚಿನ ಬೊಡನ ನಲಿಪು ಮಲ್ಪು ಯಾನ್ ಬೊಡನ ಬರಿಟ್ ಉಂಟು ಅಂತ ಹೇಳಲಿಕ್ಕುಂಟು. ಸೂರ್ಯಿಗೆ ಹೇಳಲಿಕ್ಕುಂಟು. ನಾನು ಯಾರ ಜೊತೆಯಲ್ಲಿ ವೇಷ ಮಾಡ್ತೇನೆ ತಿರುಗಾಟದ ಪ್ರಥಮದಲ್ಲಿ ಅವರಿಗೆ ಭಾಗವತರ ಹತ್ರ ಹೋಗಿ ಹೇಳಲಿಕ್ಕುಂಟು, ಭಾಗವತರೇ ನಾಡೆ ಹೇಗೆ ಅಂತ. ನೀನ್ ಎಂತದು ಮಾರೆ ಎಷ್ಟು ಕೇಳುದು ಅಂತ ಹೇಳ್ತಾರೆ ಅವರು, ಪುಂಡಿಗೆ ಭಾಗವತರೆಲ್ಲ ಹೇಳ್ತಾರೆ. ಹಾಗೆ ಎಲ್ಲರೂ ಖುಷಿಯನ್ನು ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಈಗ ನೀವು ಪ್ರಸಂಗ ಆಗುವಾಗ್ಲು, ಯಾಕಂದ್ರೆ ಕಟೀಲು ಮೇಳದಲ್ಲಿ ಜಾಸ್ತಿ ಆಗುವುದು ಇದು ದೇವಿ ಮಾತು. ಅಪರೂಪಕ್ಕೆ ಕೆಲವು ಪ್ರಸಂಗ ಆದ್ರೆ ಅದರ ಮಾಹಿತಿ ನೀವು ತಿಳ್ಕೊಳ್ತೀರಾ? ತಿಳ್ಕೊಳ್ತೇನೆ. ಅಲ್ಲಿ 6ನೇ ಸೆಟ್ ಅಲ್ಲಿ ಇರುವಾಗ ಹುಂಡಿಕಾಯಿ ಭಾಗವತರು, ಗೋಪಾಲಕೃಷ್ಣ ಭಾಗವತರು. ಮತ್ತೆ ಈಗ 4ನೇರಲ್ಲಿ ಇರುವಾಗ ಹಾಸ್ಯಗಾರರಿದ್ದಾರೆ, ಭಾಗವತರಿದ್ದಾರೆ. ಹಾಸ್ಯಗಾರ 2-3 ದಿವಸಕ್ಕೆ ಮೊದಲು ಲೀಸ್ಟ್ ಎಲ್ಲ ಮಾಡಿ ಹಾಕ್ತಾರೆ. ಈಗ ಬೇರೆ ಪ್ರಸಂಗ ಬಂದ್ರೆ ಈಗ ಲೀಸ್ಟ್ ಬೇಗ ಆಗ್ತದೆ. ಆವಾಗ ನಾನು ಹಾಸ್ಯಗಾರರು ಅವರಿಗೆ ಒಳ್ಳೆ ಗೊತ್ತುಂಟು, ಒಳಕುಂಜ ಹಾಸ್ಯಗಾರರು ರವಿಶಂಕರ್ ಅವರಿಗೆ ಒಳ್ಳೆ ಗೊತ್ತುಂಟು. ಅವ್ರ ಹತ್ರ ಕೇಳಲಿಕ್ಕೆ ಉಂಟು, ಅವರ ಭಾಷೆಯಲ್ಲಿ ಏನದೊಂದು ವೇಷದ್ದು ಹೇಳಿಕೊಡಕ್ಕೂ ಹೇಳಲಿಕ್ಕೆ ಉಂಟು. ನಾನು ಆತ್ ಮರೆ ಅಂತ ಹೇಳ್ತಾರೆ. 2 ದಿವಸ ಮೊದಲು 3 ದಿವಸಕ್ಕೆ ಮೊದಲು ಬೇಡ ನನಗೆ ಮರ್ತೋಯ್ತು, ಅದೇ ದಿನ ಬತ್ತೆ. ಆ ಹೊತ್ತಿಗೆ ಸ್ವಲ್ಪ ಹೊತ್ತು ಮೊದಲು ಕೇಳಿಕೊಂಡು ಅವರ ಹತ್ರ ಕೇಳಿಕೊಂಡು ಅವರ ನಿರ್ಧರಿಸದಂತೆ ಹೋಗ್ತಾರೆ. ಅವ್ರು ಹೇಳಿಕೊಟ್ಟದ್ದೆಲ್ಲ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ ನನಗೆ, ಅಷ್ಟು ನೆನಪು ಇದೆಲ್ಲ ಬರುದು. ಆದ್ರೂ ರಂಗಸ್ಥಳಕ್ಕೆ ಯಾವುದು ತೊಂದರೆ ಆಗದಾಗೆ ಹೋಗ್ಲಿಕ್ಕೆ ನೋಡ್ತೇನೆ. ಅಲ್ಲಿ ಯಾರಿಗೂ ತೊಂದರೆ ಆಗದಾಗೆ, ಕತೆಗೂ ತೊಂದರೆ ಆಗದಾಗೆ, ನನ್ನ ಉಚ್ಚಾರ ದೋಷಗಳು ಬಾರದ ಹಾಗೆ ಜಾಗ್ರತೆ ಮಾಡ್ತೇನೆ. ನಾನು ಎಷ್ಟು ಬೇಕಾ ಅಷ್ಟು ಮಾಡ್ತೇನೆ. ಯಾಕಂದ್ರೆ ಈಗ ಅಂತ ಹೇಳಿದ್ರೆ ಕಲಾವಿದ ವೇಷ ಮಾಡ್ತಾನೆ, ವೇಷ ಮಾಡಿ ನೇರ ಮನೆಗೆ ಹೋಗ್ತಾನೆ. ಅದರಲ್ಲಿ ಮೇಳದಲ್ಲಿ ನಿಂತು ಅದರ ಬಗ್ಗೆ, ಪ್ರಸಂಗದ ಬಗ್ಗೆ ಅಥವಾ ಇನ್ನು ಯಾವುದೇ ಒಂದು ವಿಷಯದ ಬಗ್ಗೆ ಚಿಂತಿಸುವಷ್ಟು ವ್ಯವಧಾನ ಈಗಿನ ಕಲಾವಿದರಿಗೆ ಇರುವುದಿಲ್ಲ. ಯಾಕೆಂದ್ರೆ ಅದು ಸ್ವಾಭಾವಿಕ. ಯಾಕೆಂದ್ರೆ ಅವರಿಗೆ ಹಗಲು ಕೆಲಸ, ರಾತ್ರಿ ಆಟ. ನಿಮ್ಮ ದಿನಚರ್ಯ ಹೀಗೆ ಮೇಳದಲ್ಲಿ? ಮೊದಲನೇ ದಿನದಲ್ಲಿ ಅದೊಂದು ಅಭ್ಯಾಸ ಮಾಡಿಕೊಂಡಿದ್ದೇವೆ. ಕೆಲವು ಪ್ರಸಂಗಗಳು ಬರುವಾಗ ಪೂಂಜೆ ಭಾಗವತರು ಮತ್ತೆ ಕುರಿ ಶಾಸ್ತ್ರಿಗಳು ಭಾಗವತರು ಅವರೆಲ್ಲ ಬಿಡಾರದಲ್ಲಿ ನಿಂತು ಕೆಲವು ಹೇಳಿಕೊಡುವಂತ ಅಭ್ಯಾಸ ಇತ್ತು. ಈ ಮಾನಿಸದೆಲ್ಲ ಬರುವಾಗ ನೃತ್ಯಗಳೆಲ್ಲ ಜನಗಳನ್ನ ನಿಲ್ಲಿಸಿ ಅದೆಲ್ಲೊಂದು ಸೆಟ್ ಮಾಡಿ ಎಲ್ಲ ಮಾಡ್ತಿದ್ರು. ಅದರಲ್ಲಿ ನಾನು ಒಬ್ಬನಿದ್ದೆ. ಅಂತ ಅವಕಾಶ ಮೊದಲಿತ್ತು. ಈಗ ಅದೇ ಕಾಲ ಬದಲಾವಣೆ ಆಗಿದೆ, ಯಾರು ಬಿಡಾರದಲ್ಲಿ ಇಲ್ಲ. ಇದ್ರು 4-5 ಜನ ಇರುದು. ಈಗೆಲ್ಲ ಸಂಜೆ ಬರುವವರು ಇರುದು. ಬೇಗ ಶುರು ಆಗ್ತದೆ, ಹೋಗ್ತದೆ. ಬಿಡಾರದಲ್ಲಿ ಓದಿ ತಿಳಿಬಹುದು, ಮತ್ತೆ ಎಲ್ಲ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಕೆ ಕಷ್ಟ 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 ಕಷ್ಟ, ಯಾರು ಇರುದಿಲ್ಲ ಹಾಗೆ. ಈಗ 7ನೇ ಮೇಳ ಪ್ರಾರಂಭವಾಗುವಂತಹ ಈ ಒಂದು ಸಂದರ್ಭ, ಕಟೀಲು ಮೇಳದಲ್ಲಿ ಒಂದು 3 ದಿನದ ಒಂದು ಶಿಬಿರ ಆಯ್ತು ನಿಮ್ಮ. ಹೇಗಿತ್ತು ಅದರ ಅನುಭವ? ಅದು ಯಾವ ಉದ್ದೇಶಕ್ಕೋಸ್ಕರ ಅಂತ ಒಂದು ಶಿಬಿರವನ್ನು ಇಟ್ಟಿದ್ದಾರೆ? ಅಂದ್ರೆ ಮುಂದಿನ ತಿರುಗಾಟದಲ್ಲಿ ನಮ್ಮ ಪ್ರಸಂಗಗಳು ಉತ್ತಮವಾಗಿ ರೂಪುಗೊಳ್ಳಬೇಕು, ಭಕ್ತಾಭಿಮಾನಿಗಳಿಗೆ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಮಾಡಿದ್ದಾರೆ ವ್ಯವಸ್ಥೆ, ಯಜಮಾನರು ವ್ಯವಸ್ಥೆ ಮಾಡಿದ್ದಾರೆ. ಆ ಶಿಬಿರದಲ್ಲಿ ತುಂಬಾ ಒಳ್ಳೇದು. ಅಂದ್ರೆ ಇದು ಒಂದು 10 ವರ್ಷ 15 ವರ್ಷ ಮೊದಲೇ ಬರ್ತಿದ್ರೆ ನಾನು ಕೂಡ ಒಂದು ಉತ್ತಮ ಕಲಾವಿದ ಆಗ್ಬಹುದಿತ್ತು. ಇದು ಬಂದದ್ದು ತಡ ಆಯ್ತು ಅಂತ ಬೇಸರ ಆಯ್ತು ನನಗೆ. ಇಲ್ಲದ್ರೆ ನನಗೊಂದು ಗೊತ್ತಾಗ್ತಿತ್ತಲ್ಲ, ಒಳ್ಳೆ ಮಾಹಿತಿ ಇತ್ತು, ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಕೆಲವು ತಪ್ಪುಗಳನ್ನು ತಿದ್ದುವುದು, ಯಾವ್ದು ಹೆಚ್ಚು ಉಂಟು ಅದನ್ನು ತೆಗೆಯುವುದು, ಇದೆಲ್ಲ ಇತ್ತು. 10 ವರ್ಷಕ್ಕೆ ಮೊದಲು ಬರ್ತಿದ್ರೆ ನಾನು ಸ್ವಲ್ಪ ಕಲಾವಿದ ಸ್ವಲ್ಪ ಆದ್ರೂ ಒಳ್ಳೇದಾಗ್ತಿತ್ತೆ ಅಂತ ಅನುಭವ ಬರ್ತದೆ. ಬೇಸರ ಅಷ್ಟೇ. ಇನ್ನು ಬರೋ ವರ್ಷವು ಆದ್ರೆ ಮುಂದೆ ಹೋದ್ರೆ ಕಲಾವಿದರು ತಯಾರಾಗ್ತಾರೆ. ಮತ್ತೆ ನಾಳೆ ಪ್ರೇಕ್ಷಕರು ಹೇಳುವ ಹಾಗೆ ಆಗ್ಲಿಕ್ಕಿಲ್ಲ, ಎಂತಿನ ಮಾರೆ ಅದು ಇದು ಅಂತ ಅದಾಗ್ಲಿಕ್ಕಿಲ್ಲ. ಇಂಥದೊಂದು ವರ್ಷಕ್ಕೊಂದ್ಸಲ ಆದ್ರೆ ಒಳ್ಳೆ ತಿಳಿದು ಇನ್ನು ಮುಂದಿನವರಿಗೆ ಒಳ್ಳೇದು, ಒಳ್ಳೆ ಮಾಹಿತಿ. ವೆಂಕಟೇಶಣ್ಣ, ಯಾಕೆಂದ್ರೆ ಹೆಚ್ಚಿನವರು ಪ್ರಚಾರವನ್ನು ಬಯಸ್ತಾರೆ. ಆದ್ರೆ ನಾನು ತಿಳ್ಕೊಂಡ ಮಟ್ಟಿಗೆ ವೆಂಕಟೇಶ್ ಕಲ್ಲುಗುಂಡಿ ಎನ್ನುವಂತಹ ಯಕ್ಷಗಾನ ಕಲಾವಿದರು ಪ್ರಚಾರವನ್ನು ಬಯಸದಂತಹ ಕಲಾವಿದರು ಅಂತ. ಹೌದು. ಯಾಕೆ ಅದ್ರ ಒಂದು ಹಿಂದಕ್ಕೆ ನೀವು ಬಿದ್ರಿ? ಯಾಕೆ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆಲ್ಲ, ಯಕ್ಷಗಾನದಲ್ಲಿ ಎಲ್ಲವೂ ಇದ್ದವ ಮಾತ್ರ ಪ್ರಚಾರ ಬಯಸಬೇಕು. ಎಲ್ಲವೂ ಇಲ್ಲದ ಪ್ರಚಾರ ಬಯಸಿ ಪ್ರೇಕ್ಷಕರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಬಾರದು. ನನ್ನಲ್ಲಿ ಯಾವುದುಂಟು ಯಾವುದಿಲ್ಲಲ್ಲ. ಯಕ್ಷಗಾನ ಪ್ರಪಂಚದಲ್ಲಿ ಸಣ್ಣ ವೇಷಧಾರಿ ನಾನು. ಅಷ್ಟು ದೊಡ್ಡ ಮಟ್ಟಿಗೆ ಹೋಗುವಂತಹ ಕಲಾವಿದನೇ ಅಲ್ಲ, ಅಂದ್ರೆ ಗೊತ್ತಿಲ್ಲ.
ಅಷ್ಟೇ, ಮತ್ತೆ ಎಂತಿಲ್ಲ. ಅದಕ್ಕೆ ಬೇಕಾಗಿ ಪ್ರಚಾರ ಬಯಸಲು. ಮತ್ತೆ ನಮಗೆ ಪ್ರಚಾರ ಯಾಕೆ? ಈಗ ದೇವರು ಹಣೆಯಲ್ಲಿ ಬರ್ದಿದ್ದಾನಂತಿದ್ರೆ ಅದು ತನ್ನ ಅಷ್ಟಿಗೆ ಬರ್ತದೆ. ಅದಕ್ಕೆ ಬೇಕಾದ ಕೆಲಸ ಮಾಡಿದ್ರೆ ಆಯ್ತು. ರಂಗಸ್ಥಳದಲ್ಲಿ ಎಷ್ಟು ಅವಕಾಶ ಕೊಡ್ತಾರ, ಎಷ್ಟು ಕುಣಿಸ್ತಾರ, ಮಾತಾಡುದು ಬಿಡಿ, ಎಷ್ಟು ಕುಣಿಸ್ತಾರ. ನಮ್ಮ ಕ್ರಮದಲ್ಲಿ, ಯಕ್ಷಗಾನ ಕ್ರಮದಲ್ಲಿ ಎಷ್ಟು ಉಂಟು, ಅದನ್ನು ಮಾಡಿಕೊಂಡು ಹೋದ್ರೆ ಅದು ಸರಿ ಇದ್ರೆ ದೇವರೇ ಕಳಿಸ್ತಾರಲ್ಲ. ಅದು ಅವಕಾಶಗಳು. ಅವಕಾಶಗಳು. ನೀವು ಅವಕಾಶದ ಹಿಂದೆ ಹೋದವರಲ್ಲ ಅಂತ. ಅವಕಾಶದ ಹಿಂದೆ ಹೋದವರಲ್ಲ. ಈಗ ಒಬ್ರು ಆಟ ಆಡಿಸುವವರು ನನ್ನನ್ನು ಕರೆದು ಈ ವರ್ಷ ಕರೆದು ಬರೋ ವರ್ಷ ಬಿಟ್ರೆ ನನಗೆ ಬೇಸರ ಇಲ್ಲ ಅಂತ. ಮುರಾಣಿ ಕರಿನ ವರ್ಷದಲ್ಲಿ ಎತ್ತಿರ ಮಾರೆ, ಈ ವರ್ಷದಲ್ಲಿ ಎತ್ತಿರುತ್ತಲ್ಲ, ಬೇಸರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನದು ತಪ್ಪಿರ್ಬೋದು, ನನ್ನದು ವಯಸ್ಸ ಒಳ್ಳೇದಾಗುದಿಲ್ಲ, ಮತ್ತೆ ಯಾಕೆ ಕರೀತಾರೆ ಆ ಭಾವನೆ ಆ ಭಾವನೆ ಅಷ್ಟೇ. ಈ ಒಟ್ಟಿನಲ್ಲಿ ಹೇಳುವುದಿದ್ರೆ ಈಗ ಏಕೆಂದ್ರೆ ಹೇಳಿದ್ರೆ ಈಗ ತಂತ್ರಜ್ಞಾನ ಬದಲಾಗಿದೆ. ಈಗ ವೇಗದ ಒಂದು ಕಾಲದಲ್ಲಿದ್ದೇವೆ. ಈ ವೇಗದ ಕಾಲದಲ್ಲಿಯೂ ಕೂಡ ನಿಮ್ಮ ಕೆಲವೊಂದು ವಿಡಿಯೋಗಳು ಮಾತ್ರ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಉಂಟು. ಅದ್ರ ಹಿಂದೆ ನೀವು ಹೋಗ್ಲಿಲ್ಲ ಅಂತ ನಿಮ್ಮ ಈ ಮಾತಿನಿಂದ ಈಗ ಗೊತ್ತಾಯ್ತು. ಯಾಕಂದ್ರೆ ಎಷ್ಟೋ ಕಲಾವಿದರು ತನ್ನ ವೇಷವನ್ನು ತಾನೇ ಅಪ್ಲೋಡ್ ಮಾಡ್ತಾ ಇನ್ನೊಬ್ಬರಿಗೆ ತಿಳಿಸುವಂತ ಒಂದು ಗೋಚಿನಲ್ಲಿ ಇದ್ದಾರೆ. ಆದ್ರೆ ನಿಮ್ದು ನಾವು ಕಾಣ್ತಾ ಇಲ್ಲ ಅದರಲ್ಲಿ. ಹಾಗೆ ಕೇಳಿ. ಅಂದ್ರೆ ಉದ್ದೇಶ ಅದೇ, ನಾನೇನಲ್ಲ ಅಂತ, ಏನು ಅಲ್ಲ ಅಂತ. ಮತ್ತೆ ವಿಡಿಯೋ ನಾನು ನನ್ನ ಮೊಬೈಲ್ ಅಲ್ಲಿ ತೆಗಿಸಿ ಪ್ರಚಾರ ಮಾಡುದಿಲ್ಲ. ಒಂದು ಫೋಟೋ ಕೂಡ ನಾನು ತೆಗಿಸುವುದಿಲ್ಲ. ಮತ್ತೊಬ್ಬ ತೆಗಿಸಿ ಅಂದ್ರೆ ಕಳಿಸಿದ್ರೆ ಅದು ನನ್ನಲ್ಲಿ ಇರ್ತದೆ, ಅದನ್ನು ಹೊರಗೆ ಹಾಕುದಿಲ್ಲ ನಾನು. ನನ್ನ ಏನಕ್ಕಾದ್ರೂ ಯಾರಾದ್ರೂ ಫೋಟೋ ಕೇಳಿದ್ರೆ ನನ್ನಲ್ಲಿ ಇಲ್ಲ. ನಾನು ಯಾರ ಹತ್ರ ಆದ್ರೂ ಯೂಟ್ಯೂಬ್ನವರು ಮತ್ತೆ ಮೊಬೈಲ್ನವರು ಇದ್ರೆ ಅವರಿಗೆ ಒಂದು ಯಾರಾದ್ರೂ ಪರಿಚಯದವರಿದ್ರೆ ಎರಡೊಂಜಿ ಫೋಟೋ ಇತ್ತಿನ ಕಾಡಪುಳ್ಳಿ ಅಣ್ಣ ಅಂತ ಹೇಳಲಿಕ್ಕೆಲ್ಲ ಉಂಟು. ನಾನು ಮೊನ್ನೆ ಅಲ್ಲಿ ಬೊಂಬೈಯಲ್ಲಿ ಕಳೆದ ವರ್ಷ ಪದ್ಮನಾಭ ಕಟೀಲ್ ಅವರಿದ್ದಾರೆ, ಅವರ ನೇತೃತ್ವದಲ್ಲಿ ಕೀರ್ತಿ ದೇಶ ಗೋಪಾಲಕೃಷ್ಣ ಹೆಸರನ್ನ ಅವರ ಸನ್ಮಾನ ಆಯ್ತು. ಅವತ್ರ ನನ್ನ ಹತ್ರ ಫೋಟೋ ಇರ್ಲಿಲ್ಲ, ಇವರು ಮೆಸೇಜ್ ಮಾಡಿ ಕೇಳಿದ್ರು, ಮತ್ತೆ ಯಾರ ಹತ್ರ ಕೇಳಿ ಕೊಟ್ಟೆ. ಅದೇ ನನ್ನ ಮೊಬೈಲ್ ಅಲ್ಲಿ ಇಲ್ಲ, ಅದರಿಂದ ಅಭ್ಯಾಸವಿಲ್ಲ ಅಂತ. ಸನ್ಮಾನದ ವಿಷಯ ಹೇಳಿದ್ರಿ, ನಿಮ್ಮ ಕಲೆಯನ್ನು ಗುರುತಿಸಿ ಯಾವೆಲ್ಲ ಕಡೆ ಸನ್ಮಾನ ಆಗಿದೆ? ಅದೇ ಒಂದು ಹೇಳಿದಲ್ಲ, ಪದ್ಮನಾಭ ಕಟೀಲ್, ಕೀರ್ತಿ ಶೇಷ ಗೋಪಾಲಕೃಷ್ಣ ಹೆಸರು ಮುಂಬೈಯಲ್ಲಿ ಸಂಸರಣ ಕಳೆದ ವರ್ಷ 2024 ಅಲ್ಲಿ. ಮತ್ತೆ ಉಳ್ಳಂಜೆಯಲ್ಲಿ ಒಂದು ಹರಿಶಣ್ಣ ಅಂತ ಕೊರಗಜ್ಜ ಕ್ಷೇತ್ರ ಉಂಟು, ಅಲ್ಲಿ ಒಂದಾಗಿದೆ. ಮತ್ತೆ ವಾಮಂಜೂರಲ್ಲಿ ತುಂಬಾ ವರ್ಷ ಮೊದಲು ಒಂದಾಗಿದೆ. ಅದು ಕೆಲವು ಜನರಿಗೆ, ನನಗೆ ಒಬ್ಬನಿಗೆಲ್ಲ, ಕೆಲವು 10-20 ಮಂದಿಗೆ ಒಟ್ಟು ವಾಮಂಜೂರಲ್ಲಿ ಒಂದಾಗಿದೆ. ಮತ್ತೆ ಅಷ್ಟು ದೊಡ್ಡ ಪ್ರಶಸ್ತಿ ಸನ್ಮಾನ ಎಲ್ಲ ಬಂದದ್ದಿಲ್ಲ. ಇದೆ 4-5. ಮತ್ತೆ ಎಷ್ಟು ವರ್ಷ ಉಡುಪಿಯಲ್ಲಿ ಒಂದಾಗಿದೆ, ಅದೇ 2-3. ನಿಮ್ಮ ಎಷ್ಟು ವರ್ಷ ತಿರುಗಾಟ ಇದೀಗ? 1986ರಲ್ಲಿ ಯಕ್ಷಗಾನಕ್ಕೆ ಬಂದಿದ್ದೇನೆ. 38 ವರ್ಷ ಆಯ್ತು. 38 ವರ್ಷದಲ್ಲಿ ನಿಮ್ಗೆ ಮನಸ್ಸಿಗೆ ತಟ್ಟಿದಂತಹ ವಿಷಯ ಏನುಂಟು? ಮನಸ್ಸಿಗೆ ತಟ್ಟಿದಂತಹ ವಿಷಯ ಅಂತ ಹೇಳಿದ್ರೆ ಒಂದನೇ ಬಡತನ, ಅದುಂಟೆ. ಮತ್ತೆ ಯಕ್ಷಗಾನ ಕ್ಷೇತ್ರದಲ್ಲಿ ನನಗೆ ತಟ್ಟಿದ್ದು ಅಂತ ಹೇಳಿದ್ರೆ ಈ ಮತ್ಸರದಿಂದ ಕೆಲವು ನೋಡಿದವರು ಇದ್ದಾರೆ. ಮತ್ತೆ ಆ ಒಂದು ಸಮಯದಲ್ಲಿ ಕಂಡಬಟ್ಟೆ ದಿಗಿನ ಇದೆಲ್ಲ ಇತ್ತು ಅಂತ ಹೇಳ್ತಾರೆ. ಹೌದು, ನಾನು ಎಷ್ಟು ಕೂಡ್ತದೆ ಅಷ್ಟು ದಿಗಿನ ಹಾರ್ತಿದ್ದೆ. ಮಾತು ಕಡಿಮೆ. ಭಾಗವತರು ತಯಾರು ಮಾಡಿದ್ದು, ಕೊರಿಯಾ ಭಾಗವತರು ಮಾಡಿದ್ದೇನೆ. ಈ ನೋವು ಅಂದ್ರೆ ತಿರುಗಾಟದಲ್ಲಿ ಆರೋಗ್ಯ ಕೆಟ್ಟು ಹೋಯ್ತು. ಆಗ ದೇವಿ ಮಹಾತ್ಮೆ 10-15 ಬರ್ತಿತ್ತು, ಚಂಡಮುಂಡರು ಮಾಡ್ತಾ ಇದ್ದೆ, ಆರೋಗ್ಯ ಕೆಟ್ಟೋಯ್ತು. 2 ಕಿವಿಯಲ್ಲಿಯೂ ರಕ್ತ ಬರುವಂತ ಪರಿಸ್ಥಿತಿ ಬಂತು. ಇದು ಏನಂತ ನೋಡಿದ್ರೆ ಎಂತಂತ ಗೊತ್ತಾಗಲಿಲ್ಲ. ಅದನ್ನು ಹಿಡ್ಕೊಂಡು ನಾನು ಮಾತ್ರ ನುಂಗಿಕೊಂಡು ವೇಷ ಮಾಡ್ತಾ ಇದ್ದೆ. ಮತ್ತೆ ಎದೆ ನೋವು ಬಂತು, ಎದೆ ನೋವು. ಅದರಲ್ಲಿ ತುಂಬಾ ಕಷ್ಟಪಟ್ಟಿದ್ದೇನೆ ನಾನು, ಹೇಳಿಕೊಳ್ಳಲಿಕ್ಕೆ ಗೊತ್ತಿಲ್ಲ. ಅದನ್ನು ಹಿಡ್ಕೊಂಡು ಗ್ಯಾಸಿನ ಮಾತ್ರೆ ನುಂಗಿ ವೇಷ ಮಾಡಿದವನಿದ್ದೇನೆ. ಕೊನೆಗೆ ಏನು ಕೂಟುದಿದೆ, ಜ್ವರ ಬಂತು. ಎಲ್ಲಿಗೆ ಮದ್ದಿಗೆ ಹೋದ್ರು ಗೊತ್ತಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಏನು. ಆರೋಗ್ಯ ತುಂಬಾ ಕ್ಷೀಣ ಆಯ್ತು. ರಂಗಸ್ಥಳದಲ್ಲಿ ಹಿಂದೆ ಬಂತು. ಮತ್ತೆ ಎಂತದ್ದು ಮಾಡುದು, ಏನಿಲ್ಲ, ಹೀಗೆ ಇತ್ತು. 2012 ಹೌದು, 12ನೇ ಇಸವಿಯಲ್ಲಿ ಏನು 10 ಈ ಇವತ್ತಿಂದ 20 ವರ್ಷ ಹಿಂದೆ. ಆಗ ಹೀಗೆ ಇರುವಾಗ ಮೀಜಾರು ಬಾಲಕೃಷ್ಣ ಇದ್ದಾನಲ್ಲ, ಅವನ ಊರಿನಲ್ಲಿ ನಾನು ನಮ್ಮ ಕೊಡಪೊಟ್ಟೆ
ನಮ್ಮ ಕುಲಕಸುವಿನ ಹ್ಮ್. ಅಲ್ಲಿ ಹಾಕಿದ್ದೆ. ಹ್ಮ್. ಅಮ್ಮ ಎಲ್ಲ ನೋಡಿ ಯಾರೋ ಮದ್ದು ಎಂತಾದ್ರು ಹಾಕಿರ್ಬೋದು ಅಂತ ನಾನು ಹೇಳಿದೆ, ಮದ್ದು ಎಂಕದಾಯ ಪಾಡದೇರಿ ಏನಾಟ ರೂಪ ಉಂಡ ದುಡ್ಡುಂಡ ಆಸ್ತಿ ಉಂಡ ಬದುಕುಂಡ ಎಂಕದಾ ಲಜ್ಜಮ್ಮ. ನಾನು ಅವರ ನಮ್ಮ ಅಂತಲೇ ಹೇಳು, ಬಾಲಕೃಷ್ಣ ಬಿಜಾರ್ ಅವರ ಅಮ್ಮನನ್ನು ನಾನು ಅಮ್ಮ ಅಂತ ಹೇಳು. ಇಜ್ಜಿ ಮತ್ತೆ ಅವರೆಲ್ಲ ಸೇರಿ ಒಂದು ಕಡೆಗೆ ಕೇನ್ಗ ಅಂತ ಅಲ್ಲಿ ಹೇಳಿದ್ರು. ಹೇಳುವಾಗ ಮದ್ದು ಹಾಕಿದ್ದು ಗೊತ್ತಾಯ್ತು. ಆದ್ರೂ ನಾನ್ ನಂಬಲಿಲ್ಲ. ಆಯ್ತು ಅಂತ ಬಿಟ್ಟೆ. ಮತ್ತೆ ತೆಗಿಸುವ ಅಂತ ಹೇಳಿದ್ರು. ಬೇಡ ಅಂತ ಹೇಳಿದೆ. ನನಗೆ ನಂಬಿಕೆ ಇಲ್ಲ. ಅಂದ್ರೆ ಅಷ್ಟರವರೆಗೆ ನಾನು ಒಂದು ನೂಲು ಶರೀರಕ್ಕೆ ಕಟ್ಟಿದವ ಅಲ್ಲ. ಅದರ ಬಗ್ಗೆ ನನ್ನಲ್ಲಿ ಉಂಟು ಅಂತ ಹಾಕ್ತಾರೆ ಅಂತ ನನ್ನ ಭಾವನೆ ಅಷ್ಟೇ. ಮತ್ತೆ ಅವರೇ ಕರ್ಕೊಂಡೋಗಿ ಬೆಳುವಾಯಿಗೆ ಕರ್ಕೊಂಡು ಹೋದ್ರು, ಕಿನ್ನಿಗಳಿಗೆ ಕರ್ಕೊಂಡು ಹೋದ್ರು, ಮದ್ದು ತೆಗಿಸಲಿಕ್ಕೆ ಒಂದ್ 2-3 ಕಡೆಗೆ ಅವರೇ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅವರ ಮಗನ ಹಾಗೆ ನನ್ನನ್ನು ನೋಡಿಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಮತ್ತೆ ಎಲ್ಲ ಕಡೆಯಲ್ಲಿ ತೆಗಿಸಿತ್ತು, ಎಲ್ಲ ಕಡೆಯಲ್ಲಿ ಹೆಜ್ಜೆ ಮಾಡಿ ಅಲ್ಲಿ ಎಲ್ಲ ಕರ್ಕೊಂಡು ಹೋಗಿದ್ದಾರೆ, ತೆಗಿಸಿದ್ದು. ಆದ್ರೆ ಇದು ಹೋಗ್ಲೇ ಇಲ್ಲ. ಮತ್ತೆ ಮತ್ತೆ ಉದ್ಭವ ಆಗ್ತಾ ಇತ್ತು. ಮತ್ತೆ ಕೊನೆಗೆ ಪುತ್ತೂರಿನೊಂದು ಕಡೆಯಲ್ಲಿ ಮಂತ್ರ ಮಾಡಿ ನೆಯ್ಯಿ ಉಂಟಲ್ಲ, ತುಪ್ಪ, ಅದೇನೋ ಮಂತ್ರ ಮಾಡಿ ಕೊಟ್ಟಿದ್ರು. ಮತ್ತೆ ಕಡಿಮೆ ಆದ ನನಗೆ. ಮತ್ತೆ ಕುಳಿತ ಈ ಕಸುಬು ಉಂಟಲ್ಲ, ಅದು ಪ್ರೇಕ್ಷಕರಿಗೆ ಗೊತ್ತಿಲ್ಲದಾಗಿ ನನಗೆ ನೋವು ಆಗುವಾಗೆ ನನ್ನಲ್ಲಿ ಉಂಟದು. ಕಡಿಮೆ ಮಾಡಿದೆ ಅಂತ ಪ್ರೇಕ್ಷಕರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಆರೋಗ್ಯ ಅಂತ ಹೇಳಿದ್ರೆ. ಆ ನೋವು ನನಗೆ ಉಂಟು, ಕಡಿಮೆ ಆಯ್ತಲ್ಲ ಅಂತ ಹೇಳಿದ್ರೆ. ಎಂತ ಅಂತ ಹೇಳಿದ್ರೆ, ನಾನು ಯಕ್ಷಗಾನದಲ್ಲಿ ನನಗೆ ಇರುವುದೇ ಒಂದು ದುಡಿಯುವುದು ಮಾತ್ರ, ದೀಗಿನ. ಅದು ಹಾಕ್ಲಿಕ್ಕೆ ಆಗದಿದ್ರೆ ತಿರುಗಾಟ ಬೇಕಾ? ಪುಂಡವೇಷಧಾರಿಗೆ ಮೊದಲು ಬೇಕಾದದ್ದೇ. ಅದುವೇ ಕಡಿಮೆ ಆಗ್ತದೆ ಅಂತಾದ್ರೆ ತಿರುಗಾಟ ಬೇಕಾ ಅನ್ನುವಷ್ಟು ನೋವು ನನಗೆ ಆಗಿದೆ. ನಿಮ್ಮನ್ನು ರಂಗಸ್ಥಳದಿಂದಲೇ ಇಳಿಸುವಂತ ಒಂದು ಪ್ರಯತ್ನ ಆಗಿರ್ಬೋದು ಹಾಗಾದ್ರೆ? ಆಗಿರ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ಮಾಸ್ತರಿಗಳು ಅದೇ ವೃತ್ತಿ ಮಾಸ್ತರಿ ಅಂತ ಹೇಳಿದಲ್ಲ, ಹಾಗೆ ಅದು ನೋಡುವಾಗ ಕೇಳಿದೆ, ನಿಮ್ಮವರೇ ಮನೆಗೆ ಮಾಡಿದ್ದು ಮದ್ದು ಹಾಕಿದ್ದು ಅಂತ. ನಾನು ಯಾರು ಏನು ಅಂತ ಕೇಳಿಲ್ಲ. ಬೇಡ ನಮಗೆ, ಬೇಡ ಅಲ್ಲ ಹೇಳ್ಯಾರ ಅವರು, ಹೇಳುವುದಿಲ್ಲ ನಿಮಗೆ ಬೇಡ ಅಂತ ಹೇಳಿದೆ ಅಲ್ಲ. ನಾನು ತಿರುಗಿಸಿ ಅವರಿಗೆ ಬಿಡುವುದಿಲ್ಲ, ಅವರು ಒಳ್ಳೇದಾಗ್ಲಿ ಅಂತ ಹೇಳಿದೆ ಕೇಳಿದವ್ರ ಹತ್ರ. ನಾನು ಒಂದು ಕಡೆಗೆಲ್ಲ ಸುಮಾರು ಕಡೆಗೆ ಹೋಗಿದ್ದೇನೆ ಇದು ಕೇಳಲಿಕ್ಕೆ. ಒಂದು ಕಡೆಯಲ್ಲಿ ಸುಳ್ಳು ಅಂತ ಹೇಳಿಯಾರು ಅಲ್ಲ, ನಾನು ಕೆಲವು ಕಡೆಗೆ ಹೋಗಿದ್ದೇನೆ. ಅಂದ್ರೆ ನನ್ನ ಆತ್ಮೀಯರೇ, ನನ್ನ ಯಕ್ಷಗಾನದ ಪರಿಚಯದವರೇ ಈ ರೀತಿ ಒಂದು ಕೃತ್ಯ ಮಾಡಿದ್ರು. ಹಾಗೆ ನನ್ನ ಇದು. ನಿಮ್ಮ ಸಾಂಸಾರಿಕ ಜೀವನ ಹೇಗೆ? ಯಾರೆಲ್ಲ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಸಾಂಸಾರಿಕ ಜೀವನ ಅಂದ್ರೆ ಗಂಡ ಹೆಂಡತಿ ನಾವಿಬ್ಬರು, ಅಪ್ಪ ಅಮ್ಮ, ಇಬ್ಬರು ಮಕ್ಕಳು. ದೊಡ್ಡವ ಪುನೀತ್, ಸಣ್ಣವ ಪ್ರಣೀತ್. ದೊಡ್ಡವ ಇಲ್ಲಿ ಕೊಂಕಣ ಗ್ಯಾಸ್ ಅಂತ ಉಂಟಲ್ಲ, ಅಲ್ಲಿಗೆ ಕೆಲಸಕ್ಕೆ ಹೋಗ್ತಾನೆ. ಸಣ್ಣವ ಪೊಳಲಿ ತಪೋವನ, ರಾಮಕೃಷ್ಣ ಆಶ್ರಮ ತಪೋವನ, ಅಲ್ಲಿ ಆಶ್ರಮದಲ್ಲಿ ಇದ್ದಾನೆ. ಹಾಸ್ಟೆಲ್ ಅಲ್ಲ, ಆಶ್ರಮದಲ್ಲಿ. ಅವ್ರೇನಾದ್ರು ಯಕ್ಷಗಾನದಲ್ಲಿ ಏನಾದ್ರು? ಮುಂಜಿ ಮೋಹನ ನಾಟ್ಯ ಕ್ಲಾಸ್ ಅಲ್ಲಿ ಇದ್ದಾನೆ ಶಿಷ್ಯ. ಅಲ್ಲಿ ಅಮ್ಮುಂಜಿ ಮೋಹನ್ ಅಲ್ಲೇ ಹತ್ತಿರಲ್ವಾ, ಅಮ್ಮುಂಜಿ ಮೋಹನದು ಕ್ಲಾಸ್ ಆಗ್ತಾ ಉಂಟು ಅಲ್ಲಿ. ಶಾಲೆಯಲ್ಲಿ ಉಂಟು, ಆಶ್ರಮದಲ್ಲಿ ಉಂಟು. ಅಲ್ಲಿ 2ರಲ್ಲಿ ಇದ್ದಾನೆ, ವ್ಯಾಸ ಮಾಡಿದ್ದಾನೆ. ಅವರನ್ನು ಮೇಳಕ್ಕೆ ಏನಾದ್ರು ಸೇರ್ಪಡೆ ಮಾಡುವಂತ ಆಲೋಚನೆ ಇದೆಯಾ? ಮೇಳಕ್ಕೆ ಸೇರ್ಪಡೆ ಮಾಡುದು ಆಲೋಚನೆ ಇಲ್ಲ. ಅಂದ್ರೆ ಯಕ್ಷಗಾನ ಕಲಿಬೇಕು ಅಂತ. ಈಗ ಮೇಳಕ್ಕೆ ಸೇರ್ಬೇಕು ಅಂತಿಲ್ಲ, ನಮ್ಮ ಉದ್ಯೋಗ ಮಾಡಿಕೊಂಡು ಮೇಳಕ್ಕೆ ಹೋಗ್ಬೋದು. ಹಾಗೆ ಅವಕಾಶ ಇದ್ರೆ ಹೋಗ್ಲಿ, ನಮಗೇನು. ಅದೇ ಯಕ್ಷಗಾನ ಬೇಡ ಅಂತಿಲ್ಲ, ಯಕ್ಷಗಾನ ಬೇಕು. ನಾನು ಕಲಿಯೋರಿಗೆ ಹೇಳುದು ಒಂದೇ, ಯಕ್ಷಗಾನ ಕಲ್ಪ್ಲೆ ಎಡ್ಡೆ ತಿರುಂಡ್ರ ಉಂಡಾಯ್ತು. ಹಾಗಾಗಿ ಅದನ್ನು ಕಲೀರಿ. ಮೇಳಕ್ಕೆ ಅಂತ ನೀವು ಒಂದೇ ಉದ್ಯೋಗವನ್ನು ಬಳಸಿಕೊಳ್ಳಬೇಡಿ. ಅಲ್ಲ, ಈಗ ನಡೀತದೆ ಅದು. ಆಗ ಒಂದೇ ಉದ್ಯೋಗ ನಡೀಲಿ, ಈಗ ನಡೀತದೆ. ಆದ್ರೆ ಒಂದೇ ಉದ್ಯೋಗ ಕಷ್ಟ. ಯಕ್ಷಗಾನ ಮಾತ್ರ, ಯಕ್ಷಗಾನವನ್ನೇ ಅವಲಂಬಿಸಿದ್ರೆ ಬದುಕಲಿಕ್ಕೆ ಕಷ್ಟ ಅಂತ. ಯಾಕೆ ಗೊತ್ತಾ? ಕೆಲವರಿಗೆ ಹಣೆ ಬರ ಸರಿ ಇರ್ತದೆ, ಕೆಲವರಿಗೆ ಹಣೆ ಬರ ಸರಿಯುವುದಿಲ್ಲ, ಯೋಗ ಇರ್ತದೆ. ಇದೆಲ್ಲ ನಮ್ಮಲ್ಲಿ ಇರುವುದಿಲ್ಲ, ಕೆಲವರಿಗೆ ಮಾತ್ರ ಅದು. ಯೋಗವನ್ನು ಹಿಡ್ಕೊಂಡು ಎಂತದ್ದು ಮಾಡ್ತಾರೆ, ಯಾವುದು ಬೇಕು ಅಂತಿಲ್ಲ. ಹಾಗೆ ಮಕ್ಕಳು ಹಿಂದೆ ಬರಬಾರ್ದು ಅಷ್ಟೇ. ಇನ್ನು ಬರೀ ಯಕ್ಷಗಾನ ಅಂತ ಹೇಳಿದ್ರೆ ಜೀವನ ನಡೆಸಬೇಕಲ್ಲ. ಇವತ್ತು ಒಬ್ಬ ಇರುದು, ನಾಳೆ ಇಬ್ರು ಆಗ್ತಾರೆ, ಮತ್ತೆ ನಾಡಿದ್ದು 4 ಮಂದಿ ಆಗುವಾಗ ಸಂಪಾದನೆ ಈಗಿನ ಕಾಲದಲ್ಲಿ ಸಾಕಾಗ್ಲಿಕ್ಕಿಲ್ಲ. ಈಗ ನಮಗೆ ಕಷ್ಟ ಆಗ್ತದೆ, ಇನ್ನು ಮುಂದಿನವರಿಗೆ ಕಷ್ಟ ಅಲ್ವಾ? ಹಾಗಾಗಿ ಒಂದು ಉತ್ತಮ ದಾರಿಯನ್ನು, ಯಕ್ಷಗಾನವನ್ನು ಬಿಡುವುದು ಬೇಡ, ಅದನ್ನು ಹಿಡ್ಕೊಂಡು ಮುಂದೆ ಹೋದ್ರೆ ಪರಿಚಯವಾಗ್ತದೆ. ಯಕ್ಷಗಾನದಿಂದ ಪರಿಚಯ ತುಂಬಾ ಆಗ್ತದೆ, ಅದು ದೊಡ್ಡ ಲಾಭ. ದೊಡ್ಡ ಲಾಭ ಅಂದ್ರೆ ಅದು. ಇಲ್ಲದಿದ್ರೆ ನಾನು ಕೂಪ ಮಂಡುಕ, ಬಾವಿಯಲ್ಲಿ ಇದ್ದ ಕಪ್ಪೆ, ಇಷ್ಟು ಗೊತ್ತಾಗ್ಬೇಕು ಅಂತ ಕಾರಣ ಯಕ್ಷಗಾನ.
ವೆಂಕಟೇಶ ಕಲ್ಲುಗುಂಡಿ ಅಂತ ಹೇಳಿದ್ರೆ ಗೊತ್ತಾಗ್ಬೇಕಂತ ಕಾರಣ ಅದು ಯಕ್ಷಗಾನ. ಯಕ್ಷಗಾನ. ಯಕ್ಷಗಾನ ಇಲ್ಲದ್ರೆ ನಾನು ಬಾವಿಯೊಳಗಿನ ಕಪ್ಪೆ ಕಲ್ಲುಗುಂಡಿಲಿದ್ರೆ ಯಾರು ಅಂತ, ಕಲ್ಲುಗುಂಡಿ ದೊಡ್ಡದು, ವೆಂಕಟೇಶ ಯಾರು ಅಂತ. ಹಾಗೆ ಅದು ದೊಡ್ಡ ಉಪಕಾರ. ಒಟ್ಟಿನಲ್ಲಿ ಯಕ್ಷಗಾನ ನಿಮ್ಗೆ ತೃಪ್ತಿ ಕೊಟ್ಟಿದಿ ಇಷ್ಟು ವರ್ಷ? ತಾಯಿ ಕೈ ಬಿಡ್ಲಿಲ್ಲ, ಕಲಾಮಾತೆ ನೋವು ಕೊಡ್ತಾಳೆ, ಕೈ ಬಿಡುದಿಲ್ಲ. ಹಾಗೆ ಆ ನೋವು ಕೂಡ ಅದು ಕೇವಲ ಒಂದು ಕ್ಷಣಿಕವಾಗಿರ್ಲಿ. ನೋವು ಇದರಿಂದ ಆಗುವೆ, ಮತ್ತೊಬ್ಬರಿಂದ ನಮಗೆ ಅದಾಗುವಾಗ ನೋವಾಗ್ತದೆ. ಅಪ್ಪೆ ಹೃದಯ ಮಣಿಪದಗೊಳ್ಳುತ್ತಾರ ಅಂತ ಮನಸ್ಸಿಗೆ ಬರುದು, ಹೇಳುವುದಿಲ್ಲ. ಹಾಗೆ ಹಾಗೆ ಆಗ್ಲಿ ವೆಂಕಟೇಶಣ್ಣ, ನಿಮ್ಮ ಯಕ್ಷಗಾನದ ಅನುಭವ ಏನೆಲ್ಲ ನೀವು ಅನುಭವಿಸಿದ್ರಿ, ನೋವಿತ್ತು, ಕೆಲವು ಸಂತೋಷ ಇತ್ತು, ಅದನ್ನೆಲ್ಲವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಮುಂದಿನ ತಿರುಗಾಟ ಕಟೀಲು ಮೇಳದಲ್ಲಿ ಅದು ಯಶಸ್ವಿಯಾಗ್ಲಿ, ಆರೋಗ್ಯವೂ ಕೂಡ ಚೆನ್ನಾಗಾಗ್ಲಿ, ಮಕ್ಕಳಿಗೂ ಕೂಡ ಉತ್ತಮ ಭವಿಷ್ಯವನ್ನು ಆ ತಾಯಿ ಕಟೀಲು ದುರ್ಗಾ ಪರಮೇಶ್ವರಿ ಕರುಣಿಸಲಿ ಎಂಬುದೇ ನಮ್ಮ ಮೀಡಿಯಾ ಚಾನೆಲ್ ವತಿಯಿಂದ ನಮ್ಮದು ಕೂಡ ಪ್ರಾರ್ಥನೆ. ನಮಸ್ತೆ. ನಮಸ್ತೆ. ಯಕ್ಷಗಾನದ ಪುಂಡುವೇಷಧಾರಿ ವೆಂಕಟೇಶ್ ಕಲ್ಲುಗುಂಡಿಯವರ ಯಕ್ಷ ಅನುಭವವನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡೆವು. ಮುಂದಿನ ವಾರ ಮತ್ತೊಬ್ಬರು ಕಲಾವಿದರೊಂದಿಗೆ ಭೇಟಿಯಾಗೋಣ. ವಂದನೆಗಳು.